ಮಠಪುರ, ಸೀತಿ, ಮಾರ್ಜಿನಹಳ್ಳಿ, ತಿಪ್ಪೇನಹಳ್ಳಿ ಈ ಭಾಗದಲ್ಲಿ ಒಂದು ಕ್ರಷರ್ ತೆಗ್ದಿದ್ದಾರೆ. ಇಲ್ಲಿ ಕ್ರಷರ್ ತೆಗೆದ್ಬಿಟ್ಟು ತುಂಬಾ 6 ಎಕರೆಗೇನೋ ಅವ್ರು ಗ್ರಾಂಟ್ ಆಗಿದೆ. ಮತ್ತೆ ಇನ್ನೊಂದು 4 ಎಕರೆ 2 ಎಕರೆ ತಗೊಂಡಿದ್ದೀರಿ ಅಂತ ಹೇಳ್ತಾರೆ. ಅದ್ರ ಬಗ್ಗೆ ಸೂಕ್ತವಾದ ದಾಖಲೆ ಆಗಲಿಲ್ಲ. ಮತ್ತೆ ಇಲ್ಲೆಲ್ಲ ವ್ಯವಸಾಯಕ್ಕೆ ಯೋಗ್ಯವಾದಂಥ ಜಮೀನು, ಬರಡು ಪ್ರದೇಶ ಅಲ್ಲ, ಇದು ಕೆಂಪು ಭೂಮಿ. ನೀವು ನೋಡಿದ್ರೆ ಗೊತ್ತಾಗುತ್ತೆ. ಪಕ್ಕದಲ್ಲಿ ಬಾಳೆ ತೋಟ ಇದೆ. ಮೊದಲನೇದಾಗಿ ಕೋಲಾರ ಜಿಲ್ಲೆ, ಕೋಲಾರ ಕೃಷಿ ನಂಬಿರೋಂಥ ಜಿಲ್ಲೆ. ಇವತ್ತು ನೀವು ಮಂಡ್ಯ, ಮೈಸೂರು ಭಾಗದಲ್ಲಿ ಹೋಗಿ 24 ಗಂಟೆ ನೀರು ಬರ್ತದೆ. ಅಲ್ಲಿ 2 ಬೆಳೆ ಬೆಳೆಯೋದು, ಒಂದು ಭತ್ತ, ಕಬ್ಬು. ಇಲ್ಲಿ ಇಡೀ ಪ್ರಪಂಚಕ್ಕೆ, ದೇಶಕ್ಕೆ, ರಾಜ್ಯಕ್ಕೆ ಕೋಲಾರದವರು ಹಣ್ಣು ಹಂಪಲು ಕೊಡ್ತೀರಿ, ಮಾವಿ ಕೊಡ್ತೀರಿ, ರೇಷ್ಮೆ ಕೊಡ್ತೀರಿ, ಹಾಲು ಕೊಡ್ತೀರಿ, ಚಿನ್ನ ಕೊಡ್ತೀವಿ, ಫಲವತ್ತಾದ ತರಕಾರಿ ಕೊಡ್ತೀವಿ. ಆದ್ರೆ ಕೂಡ ಇಲ್ಲಿ ನಮ್ಗೆ 1800-2000 ಅಡಿಗೆ ಹೋಗಿದೆ ನೀರು. ಆದ್ರೆ ಕೂಡ ನಮ್ಮ ರೈತರು ಯಾವತ್ತೂ ಆಗಲಿ ನೇಣಿಗೆ ತಲೆ ಕೊಡಲ್ಲ. ಏನೇ ಬರಲಿ ಕಷ್ಟದಿಂದ ಓಡಾಡ್ತಾರೆ, ಕಷ್ಟದಿಂದ ಎದುರ್ತಾರೆ. ದೇಶದಲ್ಲಿ ಎಲ್ಲ ನೋಡ್ರಿ ರೈತರು ಸಾವುಗಿಡೋದು ಬೇರೆ. ಕೋಲಾರದಲ್ಲಿ ನೂತನವಾಗಿ ಆದಿತ್ಯ ಬಿರ್ಲಾ ಫ್ಯಾಷನ್ ಅವರ ಬ್ರಾಂಡೆಡ್ ಲಿನೆನ್ ಕ್ಲಬ್ ಮಳಿಗೆ ಪ್ರಾರಂಭವಾಗಿದ್ದು, ಉತ್ತಮ ಗುಣಮಟ್ಟದ ಬಟ್ಟೆಗಳ ಜೊತೆಗೆ ಫ್ಯಾಷನ್ ಡಿಸೈನರ್ ಹಾಗೂ ಟೈಲರ್ಗಳು ಸ್ಥಳದಲ್ಲೇ ಬಟ್ಟೆಯನ್ನ ಸ್ಟಿಚ್ ಮಾಡಿಕೊಡುತ್ತಾರೆ. ಹಾಗಿದ್ರೆ ಹಿಂದೆ ಭೇಟಿ ಕೊಡಿ. ವಿಳಾಸ ಭೈರೇಗೌಡ ನಗರ, ಬೆಮ್ಮಲ್ ಲೇಔಟ್, ಕೋಲಾರ ಬಂಗಾರಪೇಟೆ ಮುಖ್ಯ ರಸ್ತೆ, ಕೋಲಾರ ಟೌನ್. ಕೋಲಾರ ಜಿಲ್ಲೆ ತುಂಬಾ ಕಡಿಮೆ. ಅಂದ್ರೆ ನಮ್ಮ ರೈತರದ್ದು ಮನೋಭಾವನೆ ರಕ್ತ ಆತರ ಇದೆ, ಎದುರಿಸ್ತಾರೆ ಏನೊಂದಕ್ಕೂ. ಆ ಕಾರಣಕ್ಕೆ ಇಲ್ಲಿ ಇಂಥ ಫಲವತ್ತಾದ ಜಮೀನುಗಳಲ್ಲಿ ಫಸ್ಟ್ ಆಫ್ ಆಲ್ ಕ್ರಷರ್ ಕೊಡಬಾರ್ದಾಯ್ತು, ಕೊಟ್ಟಿದ್ದಾರೆ. ಆ ಕೊಟ್ಟ ಮೇಲೆ ಏನು ಅದಕ್ಕೆ ಸಂಬಂಧಪಟ್ಟದೆ ಅದ್ರ ತರ ಮಾಡಬೇಕು. ಇವತ್ತು ನಮ್ಮ ರೈತರು ಒಂದು 10 ಜನ ಹೋಗ್ತಾರೆ ಮೈನ್ಸ್ ಅಂಡ್ ಜಿಯಾಲಜಿಸ್ಟ್ ಆಫೀಸ್ಗೆ, ಉಡಾಪೆ ಉತ್ತರ ಕೊಡ್ತಾರೆ, ಕುಣ್ಸಲ್ಲ, ಹೆಣ್ಮಕ್ಳನ್ನ ಬಿಟ್ಟು ದೌರ್ಜನ್ಯ ಮಾಡ್ತಾರೆ. ನಾನು ಒಂದ್ಸತಿ ಬಂದಿದ್ದೆ ಇಲ್ಲಿಗೆ, ಅವ್ರು ಯಾರೋ ಹಿಂದಿ ಜನ ಬರ್ತಾರೆ, ಅದ್ರಲ್ಲಿ ಒಬ್ಬನ ಕನ್ನಡ ಬರ್ತಾರೆ, ಮಾತಾಡಲ್ಲ ಅವನು. ಇವರೆಲ್ಲರೂ ಜನಪ್ರತಿನಿಧಿಗಳಿಗೆ ಹೋದ್ರೆ ಉಡಾಪಾಯ ಉತ್ತರ ಕೊಡೋದು. ಯಾರೋ ಒಬ್ಬ ವ್ಯಕ್ತಿ ಜನಪ್ರತಿನಿಧಿ ಅಂದ್ಬಿಟ್ಟು 100 ರೈತರು ಬೀದಿ ಬೀಳ್ತಾ ಇದೆ. ಒಬ್ಬ ವ್ಯಕ್ತಿ ಇಲ್ಲಿ ಮೊನ್ನೆ ಯಾರೋ ಇಲ್ಲಿ ಕೊತ್ತೂರು ಮಂಜುನಾಥ್ಗೆ ಜನ ಹೋಗಿ ಹೇಳಿದ್ದಾರೆ, ನನ್ನ ಇವ್ರು ಕರೆಯಕ್ ಕೂಡ ಇದು ಹಿಂದೇಟ್ ಹಾಕಿದ್ರು. ನಾನು ಹೇಳ್ದೇನಪ್ಪ, ನಾ ಒಬ್ಬ ರಾಜಕೀಯ ವ್ಯಕ್ತಿಯಾಗಿ ಇಲ್ಲಿ ಬರಲ್ಲ, ಒಬ್ಬ ರೈತರ ಪರ ಹೋರಾಟಗಾರನಾಗಿ ಬರ್ತೀನಿ ಅಂದ್ರೆ. ಆದ್ರೆ ಕೂಡಪ್ಪ ಈ ಜನಗಳು ಕೂಡ ಒಂದಷ್ಟು ಕಿವಿ ಹಿಂಡೋ ಕೆಲಸ ಮಾಡಿದ್ರು. ಇವ್ರು ಕರೆಕ್ಟ್ ಆಗಿ ಇದು ನ್ಯಾಯಯುತವಂತ ಹೋರಾಟ. ಇದು ಇಲ್ಲಿ ಯಾವುದೇ ರೀತಿ ನಾನೊಬ್ಬ ಬಿಜೆಪಿ ಅಧ್ಯಕ್ಷನಾಗಿ ನಾನು ಇಲ್ಲಿ ಬರ್ತಾ ಇಲ್ಲ. ಒಬ್ಬ ರೈತ ಅವ್ರ ಕಷ್ಟ ನೋಡ್ಬಿಟ್ರೆ ಒಳ್ಳೊಳ್ಳೆ ಬೆಳೆ ಬೆಳೀತಾ ಇದಾರೆ. ಆ ಧೂಳು ಬಂದು ಇದ್ರ ಮೇಲೆ ಕುತ್ಕೊಂಡ್ರೆ ಒಳ್ಳೆ ಕಾಂಕ್ರೀಟ್ ತರ ಕಾಡ್ ತರ ಆಗ್ತಾ ಇದೆ. ಇಲ್ಲಿ ಅವರು ಬೆಳೆಯಂತ ಅವ್ರು ಕೇಳ್ತಾ ಇರೋದೇನೋ ನಮ್ಗೆ ತೊಂದರೆ ಆಗ್ತದೆ ಸರ್ ಅಂತ. ಇಲ್ಲಿ ಬೆಂಬಲ ಬೆಳೆ ಕೊಡಲ್ಲ, ರೈತರು ಕಷ್ಟ ಬಿದ್ದು ಬೆಳೆ ತೆಗೆದ್ರೆ ಈ ತರ ಕ್ರಷರ್ ಕೊಟ್ಟು ಮಾಫಿಯಾಗಳಿಗೆ. ಯಾರೊಬ್ಬ ರಾಜಕೀಯ ವ್ಯಕ್ತಿಗೆ ಭಯ ಬಿದ್ದು ಜನಪ್ರತಿನಿಧಿಗಳು, ಜಿಲ್ಲಾಧಿಕಾರಿಗಳು ಹಿಂದೇಟ್ ಆಗ್ತಾ ಇದಾರೆ. ಇಷ್ಟು 100 ಜನಕ್ಕೆ ರೈತರಿಗೆ ಗೊತ್ತಾಗ್ತಾರೆ. 1 ಮನೆ 2 ಮನೆಗಲ್ಲ ಇದು. ಇನ್ನ ಸಂಪಾದನೆ ಮಾಡ್ತಾ ಇರೋ 1 ಮನೆ 2 ಮನೆ ರೈತರು ಕಷ್ಟ ಆಗ್ತಾ ಇರೋದು. ಜನಪ್ರತಿನಿಧಿ, ಜಿಲ್ಲಾಧಿಕಾರಿಗಳಿಗೆ ಒಂದು ಅಪ್ಲಿಕೇಶನ್ ತಗೊಂಡು ಪರ್ಮಿಷನ್ ಕೊಡಕ್ಕೆ ಒಬ್ಬ ಪೊಲೀಸ್ ಅಧಿಕಾರಿ ಹಿಂದೇಟ್ ಆಗ್ತಾರೆ ಅಂದ್ರೆ ನಮ್ಮ ರೈತರ ಭಾವನೆ ಕೇಳೋರು ಯಾರು? ಓಟ್ ಹಾಕಲ್ವಾ ರೈತರು? ಮತ್ತೆ ಯಾರೋ ಒಂದು 5-6 ಜನದ್ದು ಜಮೀನು ಹೋಗ್ತಾ ಇದೆ, ಅಲ್ಲಿ 100 ಎಕರೆ ಜಮೀನು ಹೋಗ್ತಾ ಇರೋದು, ಪ್ರಾಬ್ಲಮ್ ಆಗ್ತಾ ಇರೋದು. ಅವ್ರು ಇಲ್ಲಿ ಸೆಂಟ್ರಲ್ ಹೋಗ್ತಾರೆ, ನಿಮ್ಗೇನೋ ಒಂದು 10,000 20,000 ಭಿಕ್ಷೆ ಬೀಳ್ತಾರೆ ರೈತರು. ಕೋಲಾರದ ರೈತರು ಭಿಕ್ಷೆ ಬಿಡೋರಲ್ಲ, ಗಟ್ಟಿದ್ದವನಿಗೆ ಕಷ್ಟ ಬಿದ್ದು ಬೆಳೆ ತೆಗೆದು ಜೀವನ ಮಾಡೋರು. ಆ ಕಾರಣಕ್ಕೆ ಇವತ್ತು ಹೋರಾಟ ಸಾಂಕೇತಿಕವಾದಂತ ಹೋರಾಟ ಅಷ್ಟೇ ಇದು. ಕೋಲಾರ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಕೂತ್ಕೊಂತೀರಿ, ಯಾವುದೇ ಅಧಿಕಾರಿಗಳಾಗ್ಬೋದು, ಏನೋ ಜನಪ್ರತಿನಿಧಿಗಳಲ್ಲಿ ಕೋಲಾರಕ್ಕೆ ಸೇರಿಸಲ್ಲ. ಇವ್ರಿಗೇನ್ ಕಷ್ಟ ಆಗಿದೆ ಆ ಕಷ್ಟಕ್ಕೆ ಸ್ಪಂದಿಸ್ಬೇಕು. ಇಲ್ಲಿ ಏನ್ ನ್ಯೂನತೆಗಳಿದ್ರೆ ಸರಿಪಡಿಸ್ಬೇಕು. ಇಲ್ಲಾಂದ್ರೆ ಇಲ್ಲಿ ಕಚೇರಿ ಹೈಟ್ ಅಲ್ಲಿ ಇದ್ರೆ ಕೆಳಗಿರೋ ಜಮೀನು ಏನಾಗ್ತದೆ? ಇಲ್ಲಿ ನಾನು 2 ಸಲ ಇಲ್ಲಿ ಬಂದು ಹೋಗಿರೋದು ಕೇಳ್ತಾ ಇದ್ದೀನಿ. ಆ ಕಾರಣಕ್ಕೆ ಇವತ್ತು ನ್ಯಾಯಯುತ ಹೋರಾಟ ಮಾಡ್ತಾ ಇದ್ರೆ. ಕೃಷಿ ಭೂಮಿ ಫಲವತ್ತಾದಂತ ಭೂಮಿ ಇರೋದಿಲ್ಲ. ಆ ಕಾರಣಕ್ಕೆ ಈ ಕೂಡಲೇ ಯಾರು ಜನಪ್ರತಿನಿಧಿಗಳಾಗ್ಬೋದು, ಜಿಲ್ಲಾ ತಂಡ ಆಗ್ಬೋದು, ಮತ್ತೆ ಮೈನ್ಸ್ ಅಂಡ್ ಜಿಯಾಲಜಿಸ್ಟ್ ತಂಡ ಆಗ್ಬೋದು, ಬಂದು ಇದನ್ನ ನೋಡಿ ತುಂಬಾ ನ್ಯೂನತೆಗಳಿದೆ, ಸರಿಪಡಿಸ್ಬೇಕು. ಇಲ್ಲಾಂದ್ರೆ ಇಲ್ಲಿಂದ ಶಿಫ್ಟ್ ಆಗ್ಬೇಕು. ಅವ್ರದ್ದು ಇದೆ, ನಮ್ಮ ಭೂಮಿಗಳಿಗೆ ತೊಂದರೆ ಆಗ್ಬಾರ್ದು. ಇಲ್ಲಿ ಏನೋ ಬಂದು ಯಾವ್ದೋ ಸೆಂಟ್ರಲ್ ಗೌರ್ಮೆಂಟ್ ಇವ್ ಸ್ಕೀಮಲ್ಲಿ ಮಾಡ್ತಾ ಇದೀರಿ ಅಂತಾರೆ. 6 ಎಕರೆಗೆ 25 ಎಕರೆ ಜಮೀನು ಹಾಕೊಂಡಿದ್ದಾರೆ. ಸೆಂಟ್ರಲ್ಲಿ ಕಾಲ್ ರಸ್ತೆ ಇದೆ, ಅದನ್ನ ಮುಚ್ಚಾಕಿದ್ದಾರೆ. ನನಗೆಲ್ಲ ಗೊತ್ತಿದೆ, ಮಾಹಿತಿ ಹುಡುಗರೆಲ್ಲ ಇದ್ದಾರೆ. ಇಲ್ಲಿ ಯೂತ್ಸ್ ಎದ್ದಿರೋದಿಲ್ಲ, ಅವ್ರ ಜಮೀನನ್ನು ಉಳಿಸ್ಕೊಳಕ್ಕೆ, ಭಿಕ್ಷೆ ಬೇಡಕ್ಕಲ್ಲ. ಆ ಕಾರಣಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು, ಜಿಲ್ಲಾಧಿಕಾರಿಗಳು, ಜನಪ್ರತಿನಿಧಿಗಳು ಬಂದು ರೈತರಿಗೆ ಆಗಿರೋ ತೊಂದರೆನ ಸರಿಪಡಿಸ್ಬೇಕು. ಇಡೀ ಕೋಲಾರ ಜಿಲ್ಲೆನ ಬಂದ್ ಮಾಡಿ ಈ ಕ್ರಷರ್ ಮುಟ್ಟಬೇಕಾದ್ರೆ. ಮೊನ್ನೆ 30 ಕಾರುಗಳಲ್ಲಿ ಬರ್ತಾರೆ, ವಿಡಿಯೋಗಳಿದೆ, ಧಮ್ಕೆ ಹಾಕ್ತಾರೆ. ಅವ್ರ ಮೇಲೆ ಏಕಾಏಕಿ NCR ಕೊಡ್ತಾರೆ. ಯಾರಿಗೆ? ಇವ್ರಿಗೆ 20 ಸತಿ ಸ್ಟೇಷನ್ ಹತ್ರ ತಿರುಗಿದ್ದಾರೆ, 20 ಸತಿ DC ಆಫೀಸ್ ಹತ್ರ ಹೋಗಿದ್ದಾರೆ. ಇವ್ರು ಕೇಳೋರಿಲ್ಲ.
ಕಾರ್ಗಳಲ್ಲಿ 30 ಕಾರಲ್ಲಿ ಬಂದು ನೀವು ಕಂಪ್ಲೇಂಟ್ ಕೊಡುವಂತ ಉದ್ದೇಶ ಏನು? ಭಯ ಇಕ್ಸಕ್ಕ? ಅವ್ರನ್ನೆಲ್ಲ ವಿಚಾರಿಸಾಗ ಹೇಳಿದ್ರು ಯಾರೋ ಮುನ್ರಾಜ ದೇವರಾಜ ಯಾರೋ ಕಳ್ಸಿಕೊಟ್ಟಿದ್ದೀರಿ ಅಂತ. ಇಲ್ಲಿ ಯಾರು ದಿಗ್ಲು ಬಿಡೋರು ಯಾರಿಲ್ಲ. ಕೋಲಾರದಲ್ಲಿ ಗಂಡು ಮೆಟ್ಟಿನ ನಾಡಿದ್ದು ಹೋರಾಟಗಳು ತವರು ಭೂಮಿ ಇದು ಕೋಲಾರ. ಇಲ್ಲಿ ಹುಟ್ಟಿದ ಮೇಲೆ ಪ್ರತಿಯೊಬ್ಬನ ರಕ್ತನೂ ಬಿಸಿ ಆಗಿರ್ತದೆ. ಏನೋ ಇದು ಬಾರ್ಡ್ರಲ್ ಇದೆ ಅನ್ಬಿಟ್ರೆ ಇಲ್ಲಿ ಎದುರ್ಸಕ್ ಬಂದ್ರೆ ಎಲ್ಲ ಬಂದು ಇಲ್ಲಿ ಕುತ್ಕೊಂತಾರೆ ಕೋಲಾರದವರೆಲ್ಲ. ರೈತರಿಗೆ ತೊಂದರೆ ಆದ್ರೆ ನಾನೊಬ್ಬ ರಾಜಕೀಯ ವ್ಯಕ್ತಿ ಅಂತ ಬರೋದೇ ಇಲ್ಲ. ಇಲ್ಲಿ ಸಾಮಾನ್ಯ ಒಬ್ಬ ರೈತ ಪರ ಹೋರಾಟಗಾರನಾಗಿ ಬರ್ತೀನಿ. ಇದನ್ನ ಗಮನಿಸ್ತಾರೆ ನೀವೆಲ್ಲರೂ ಅಷ್ಟೇ. ರೈತರು ದೇಶದ ಬೆನ್ನೆಲುಬು. ರೈತರಿಗೆ ತೊಂದರೆ ಆದ ಕೋಲಾರ ಬಂದು ಇಲ್ಲಿ ಕುತ್ಕೊಂತದೆ, ಕಷ್ಟ ಆಗ್ತದೆ. ಯಾವುದೋ ಒಬ್ಬ ವ್ಯಕ್ತಿಗೆ ಹಿತಾಸಕ್ತಿಯಿಂದ 100 ಜನನ ಬಲಿ ಕೊಡೋದು ಎಷ್ಟು ಸರಿ ಅಂತ ನಿಮ್ಮ ಆತ್ಮಸಾಕ್ಷಿ ಕೇಳ್ಕೊಂಡು ಇಲ್ಲೇನ್ ತೊಂದರೆ ಆಗ್ತದೆ ಸರಿಪಡಿಸ್ಬೇಕು. ಕ್ರಷರ್ನ ಎತ್ತಗಡಿ ಮಾಡಬೇಕು. ಇದು ನಮ್ಮ ಒತ್ತಾಯ.